ನಮಸ್ಕಾರ. ನೋಡಿ, ನಮ್ಮ ಬಾಲ್ಯದಲ್ಲಿ ಯಾರೋ ಒಬ್ಬರು ನಮಗೆ ಅಗಾಧವಾದ ಒಂದು ಅಬ್ಯೂಸ್ ಮಾಡಿರೋದಾಗಿರಬಹುದು, ಬಾಲ್ಯದಲ್ಲಿ ಅತಿಯಾದ ಹೆಚ್ಚು ಕಷ್ಟವನ್ನು ಪಟ್ಟಿರೋದಾಗಿರಬಹುದು, ಹಾಗೆ ಯೌವನದಲ್ಲಿ ಬೆಳೀತಾ ಬೆಳೀತಾ ಯಾರೋ ಒಬ್ಬರು ತುಂಬಾ ಪ್ರೀತಿ ತೋರಿಸಿದ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿ ಮೋಸ ಮಾಡಿರೋದಾಗಿರಬಹುದು, ವ್ಯವಹಾರದಲ್ಲಿ ಮೋಸ ಮಾಡಿರೋದಾಗಿರ್ಬೋದು. ಇದೆಲ್ಲವೂ ಕೂಡ ನಮಗೆ ಒಂದು ನಿರಾಸೆ, ಒಂದು ಅಪನಂಬಿಕೆ, ಹಾಗೆ ಅವರ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಅತಿ ಹೆಚ್ಚು ದ್ವೇಷವನ್ನು ನಾವು ಬೆಳೆಸ್ಕೊತಾ ಹೋಗಿರ್ತೀವಿ. ಅವ್ರು ಎಷ್ಟರ ಮಟ್ಟಿಗೆ ತಪ್ಪು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ನಮಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ನಮ್ಮ ಶತ್ರುಗಳಿಗೂ ಇಂತಹ ಒಂದು ಪರಿಸ್ಥಿತಿ ಬೇಡ ಕಣ್ರಿ ಅಂತ. ಆದರೆ ಈ ಥರದ್ದೆಲ್ಲವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಕ್ಷಮಿಸ್ಬೇಕು ಅಂತಂದಾಗ ನಮ್ಮ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಏನನ್ನ ಬೇಕಾದರೂ ಮರಿಬೋದು, ಆದರೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಆಗಿರ್ಬೋದು, ಮೋಸ ಆಗಿರ್ಬೋದು, ಅವಮಾನ ಆಗಿರಬಹುದು, ಅಥವಾ ಅವ್ರು ಮಾಡಿರ್ತಕ್ಕಂಥ ಅಬ್ಯೂಸು ಸುಮ್ಮನೆ ಕೂತಿದ್ರು ನಮಗೆ ಕಾಡ್ತಾನೇ ಇರುತ್ತೆ. ಒಂದು ಸ್ಲೈಡ್ ಶೋ ಥರ ಪದೇ ಪದೇ ನಮ್ಮ ತಲೆಯಲ್ಲಿ ಅದು ಓಡ್ತಾನೆ ಇರುತ್ತೆ. ಇದನ್ನು ಮರೆಯೋಕ್ಕೂ ಆಗದೆ, ಅದ್ರ ಜೊತೆಗೆ ಬಾಳಕ್ಕೂ ಆಗದೆ ತುಂಬಾ ಹಿಂಸೆಯನ್ನು ಅನುಭವಿಸ್ತಾನೆ ಇರ್ತೀವಿ. ಆದರೆ ನಿಮಗೆ ಗೊತ್ತಾ, ಇದು ಬರೀ ನಮ್ಮ ಮನಸ್ಸಲ್ಲಿ ಅವ್ರಿಗೆ ಕ್ಷಮಿಸೋಕ್ಕಾಗದೇ ಇರ್ತಕ್ಕಂಥದ್ದು ಒಂದೇ ವಿಷಯ ಅಲ್ಲ. ಕಾರಣ ಇಲ್ಲದೆ ನಿಮಗೆ ತಲೆನೋವು ಬರ್ತಾ ಇರೋದು, ಹೊಟ್ಟೆ ಉಬ್ಬರ ಆಗ್ತಾ ಇರೋದು, ನಿಮ್ಮ ಹಿಪ್ ರೀಜನ್ನಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಇರೋದು, ಬಾಡಿ ಸ್ಟಿಫ್ನೆಸ್ ಆಗಿರ್ಬೋದು, ಕ್ರಾನಿಕ್ ಡಿಸೀಸಸ್ ಆಗಿರಬಹುದು, ಇದೆಲ್ಲಕ್ಕೂ ಮೂಲ ಕಾರಣ ನಾವು ಯಾವಾಗ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸ್ತಾ ಇರೋದು. ನಿಮಗೆ ಗೊತ್ತಾ, ಪ್ರತಿಯೊಂದು ಎಮೋಷನ್ನು ಒಂದೊಂದು ಬಾಡಿ ಪಾರ್ಟಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಹಾರ್ಟ್ ಆಗಿರ್ಬೋದು, ತಲೆಯಲ್ಲಿ ಆಗಿರಬಹುದು, ಹಿಪ್ ರೀಜನಲ್ಲಿ ಆಗಿರಬಹುದು. ಅದಲ್ಲದೆ ಇವುಗಳು ನಿಮ್ಮ ಚಕ್ರವನ್ನು ಕೂಡ ಬ್ಲಾಕ್ ಮಾಡ್ತಾ ಹೋಗುತ್ತೆ. ಹಲವಾರು ಸಂಚಿಕೆಯಲ್ಲಿ ನಾನು ಚಕ್ರಗಳ ಬಗ್ಗೆ ಮಾತಾಡಿದ್ದೀನಿ, ಹೇಗೆ ಚಕ್ರವನ್ನು ಹೀಲ್ ಮಾಡ್ಕೋಬೇಕು ಅಂತ. ಅದರಲ್ಲಿ ಮೋಸ್ಟ್ ಪವರ್ಫುಲ್ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗ ಕ್ಷಮಿಸ್ತಾ ಹೋಗ್ತೀವೋ ನಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಹೋಗುತ್ತೆ. ಆದರೆ ನಾವು ಹೇಗೆ ಕ್ಷಮಿಸೋದು? ಇಷ್ಟೆಲ್ಲ ನಮಗೆ ನೋವು ಮಾಡಿದ್ದಾರೆ, ದುಃಖ ಮಾಡಿದ್ದಾರೆ, ಅವ್ರನ್ನ ಕ್ಷಮಿಸು ಅಂತ ಹೇಳಿದ್ರೆ ಸಾಧ್ಯನಾ ಅಂತ. ಇದು ಹೇಗಿದೆ ಅಂತ ಹೇಳಿದ್ರೆ, ನಾನು ವಿಷ ಕುಡಿದು ಅವ್ರು ಸಾಯ್ಲಿ ಅನ್ನೋದು ಹಾಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ. ಇದೆಲ್ಲವೂ ಕೂಡ ನೋಡಿ, ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಹೇಳಿ? ಭಗವಂತನ ಮೊರೆಗೆ ಯಾಕೆ ಹೋಗ್ತೀವಿ? ನಾವು ಸಂತೋಷವಾಗಿರಲಿ, ದುಃಖವಾಗಿರಲಿ, ಖುಷಿಯಾಗಿರಲಿ, ಪ್ರತಿ ಸತಿ ಭಗವಂತನ ಮೊರೆ ಹೋಗ್ತಾನೆ ಇರ್ತೀವಿ. ನಮಗೆ ಭಗವಂತನಲ್ಲಿ ಇಷ್ಟ ಆಗೋ ಒಂದು ಗುಣ ಏನಪ್ಪ ಅಂತ ಹೇಳಿದ್ರೆ ಫರ್ಗಿವ್ನೆಸ್. ಭಗವಂತ ಎಲ್ಲರನ್ನೂ ಕ್ಷಮಿಸ್ತಾನೆ. ಅಂಥ ಭಗವಂತನೇ ನಮ್ಗೆಲ್ಲರನ್ನು ಕ್ಷಮಿಸ್ಬೇಕಾದ್ರೆ ನಾವು ಯಕಶ್ಚಿತ್ ಮನುಷ್ಯ ಕಣ್ರಿ. ನಾವು ಯಾಕೆ ಒಬ್ಬರ ಮೇಲೆ ದ್ವೇಷವನ್ನು, ಅಸೂಯೆ, ಕೋಪ ಎಲ್ಲವನ್ನು ಇಟ್ಕೋಬೇಕು ಹೇಳಿ? ನಾವು ಯಾವಾಗ ಕ್ಷಮಿಸ್ತಾ ಹೋಗ್ತೀವೋ ನಾವು ದೊಡ್ಡ ವ್ಯಕ್ತಿಗಳಾಗ್ತಾ ಹೋಗ್ತೀವಿ. ನಾವು ಯಕಶ್ಚಿತ್ ಮನುಷ್ಯರು, ನಾವು ಯಾರು ದ್ವೇಷವನ್ನು ಇಟ್ಕೊಳ್ಳಿಕ್ಕೆ ಅಲ್ವಾ? ನೋಡಿ, ಒಬ್ಬ ಕೊಲೆಗಾರನು ದೇವಸ್ಥಾನಕ್ಕೆ ಹೋಗ್ತಾನೆ, ಆ ಕೊಲೆ ಆಗಿರ್ತಕ್ಕಂಥವ್ರ ಮನೆಯವರು ಕೂಡ ಅದೇ ಭಗವಂತನ ಮೊರೆ ಹೋಗ್ತಾರೆ. ಹಾಗಾಗಿ ಭಗವಂತ ಎಲ್ಲರನ್ನೂ ಕ್ಷಮಿಸ್ತಾ ಹೋಗ್ತಾನೆ. ಆದರೆ ನಾವು ಯಾಕೆ ಕ್ಷಮಿಸ್ಬೇಕು ಅಂತ ಹೇಳಿದ್ರೆ, ನಮ್ಮ ಒಳ್ಳೆಯದಕ್ಕೆ. ಇಟ್ ಈಸ್ ಅ ಸೆಲ್ಫ್ ಲಿಬರೇಷನ್. ಈಗ ನಾನು ನನ್ನ ಜೀವನದಲ್ಲಿ ಮುಂದೆ ಹೋಗಬೇಕು, ನನ್ನ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀನಿ. ಆದರೆ ಪ್ರತಿ ಸತಿ ನಾನು ಹಿಂದೆ ಆಗಿರ್ತಕ್ಕಂಥ ಘಟನೆಗಳನ್ನು ನೋಡ್ತಾ, ಕೇಳ್ತಾ, ಮನಸ್ಸಿಗೆ ನೋವು ಮಾಡ್ಕೋತಾ ಇದ್ದರೆ ನಾನು ಮುಂದೆ ಹೋಗಲಿಕ್ಕೆ ಸಾಧ್ಯನಾ? ಈಗ ನೀವು ಹಾರಬೇಕು ಅಂತ ಹೇಳಿದ್ರೆ, ನೀವು ಎಷ್ಟು ಲೈಟಾಗಿರ್ತೀರೋ ಅಷ್ಟು ಮೇಲೆ ಹಾರ್ಲಿಕ್ಕೆ ಸಾಧ್ಯ. ಆದರೆ ನಿಮ್ಮ ಎಲ್ಲ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು, ಪಾಸ್ಟ್ ರಿಲೇಷನ್ಶಿಪ್ಗಳು, ಟ್ರೋಮಾ, ಇದೆಲ್ಲವೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದೊಡ್ಡ ಕಲ್ಲುಗಳ ಥರ. ಆದರೆ ನೀವು ಮುಂದೆ ಹೋಗಬೇಕಾದ್ರೆ ಕ್ಷಮಿಸ್ಬೇಕು, ಇನ್ನೋಸೆನ್ಸನ್ನು ಬೆಳೆಸ್ಕೋಬೇಕು. ಈಗಲೂ ನೋಡಿ, ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ಸಣ್ಣ ಮಗುನ ನೋಡಿದ ತಕ್ಷಣ ಅದನ್ನು ಮಾತಾಡ್ತೀರಾ. ಯಾಕೆ? ಆ ಮಗು ಚೆನ್ನಾಗಿದೆ ಅಂತಲ್ಲ, ಬಾಯಲ್ಲಿ ಹಲ್ಲಿರಲ್ಲ, ತಲೆ ಕೂದಲಿರಲ್ಲ, ಆದ್ರೆ ಆ ಮಗುನ ಯಾಕೆ ಮಾತಾಡಬೇಕು ಅಂತ ಇರ್ತೀರಾ ಅಂತ ಹೇಳಿದ್ರೆ, ಆ ಮಗುವಲ್ಲಿ ಇರ್ತಕ್ಕಂಥ ಇನ್ನೋಸೆನ್ಸನ್ನು, ಯಾರೋರು ನೀವು ಗೊತ್ತೂ ಇರಲ್ಲ ಯಾರ ಮಗು ಅಂತ, ಆದ್ರೂ ಆ ಮಗುನ ಮಾತಾಡಿಸ್ಬೇಕು ಅಂತ ಹೇಳ್ತೀರಾ. ಆದರೆ ಅದೇ ರೀತಿ ಮನುಷ್ಯನಾಗಿರಲಿ ಅಥವಾ ದೇವರಾಗಿರಲಿ, ನಿಮ್ಮನ್ನು ಇಷ್ಟಪಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಇನ್ನೋಸೆನ್ಸನ್ನು ಬೆಳೆಸ್ಕೊತಾ ಹೋಗಿ. ಎಷ್ಟು ನಾವು ಇನ್ನೋಸೆಂಟ್ ಆಗಿರ್ತೀವೋ, ಎಷ್ಟು ಕಡಿಮೆ ವಿಷಯ ನಮಗೆ ಗೊತ್ತಿರುತ್ತೋ ಅಷ್ಟು ನಮ್ಮ ಮನಸ್ಸು ತಿಳಿಯಾಗಿರುತ್ತೆ. ಆದರೆ ಇವತ್ತು ಹೇಗೆ ಕ್ಷಮಿಸೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಆ ವ್ಯಕ್ತಿ ನಿಮ್ಮ ಮುಂದೆ ಕೂತಿರೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವೈಟ್ ಕ್ಯಾಂಡಲ್ ಯಾಕಪ್ಪ ಅಂತ ಹೇಳಿದರೆ, ವೈಟ್ ಕಲರ್, ವೈಟು ಪೀಸನ್ನು ಸಿಂಬಲೈಸ್ ಮಾಡುತ್ತೆ. ಹಾಗೆ ಒಂದು ಬೌಲ್ ಆಫ್ ವಾಟರನ್ನು ತಗೊಳ್ಳಿ. ಯಾಕೆ ನೀರು ಅಂತ ಹೇಳಿದರೆ, ನೀರು ಒಂದು ಎಮೋಷನ್. ಬೇಕಾದ್ರೆ ಎಕ್ಸಾಂಪಲ್ ನೋಡಿ, ಒಂದು ರಿಸರ್ಚೇ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ವಾಟರಿಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೀವು ಕೇಳಿರಬಹುದು. ಮುಂದಿನ ಸಂಚಿಕೆಯಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದಪ್ಪ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆದರೆ ಈ ನೀರಿದೆಯಲ್ವಾ, ನೀವು ನೋಡಿರ್ಬೋದು ದೇವಸ್ಥಾನದಲ್ಲಿ ಯಾಕೆ ತೀರ್ಥ ಕೊಡ್ತಾರಪ್ಪ ಅಂತ ಹೇಳಿದ್ರೆ,
ಪ್ರತಿ ಒಂದು ಆಲೋಚನೆ ಪಾಸಿಟಿವ್ ಥಾಟ್ಸು ಆ ನೀರು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಹಾಗೆ ನಮ್ಮ ನೆಗೆಟಿವಿಟಿ ನಾವು ರಿಲೀಸ್ ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಅಬ್ಯೂಸ್ ಆಗಿರ್ಬೋದು, ಮೋಸ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಆ ವ್ಯಕ್ತಿಗೆ ಪತ್ರ ಬರೆಯೋ ರೀತಿ ಪತ್ರವನ್ನು ಬರಿತಾ ಹೋಗಿ ಒಂದು ಕತ್ಲೆ ರೂಮಲ್ಲಿ ಕೂತ್ಕೊಂಡು ಈ ವೈಟ್ ಕ್ಯಾಂಡಲನ್ನು ಹಚ್ಚಿ ಈ ಪತ್ರದಲ್ಲಿ ಎಲ್ಲವನ್ನು ಬರೀರಿ. ನಿಮ್ಗೆ ಯಾವ ರೀತಿ ನೋವಾಯಿತು, ಮನಸ್ಸಿಗೆ ಆಘಾತವಾಯಿತು ಎಲ್ಲವನ್ನು ಬರೆದು ಪೀಸ್ ಮಾಡಿ ಆ ವಾಟರ್ ಒಳಗಡೆ, ಬೌಲ್ ಆಫ್ ವಾಟರ್ ಒಳಗಡೆ ಹಾಕಿ. ನಂತರ ರೋಸ್ ಕ್ವಾರ್ಟ್ಸ್ ಅಂತ ಹೇಳ್ತಾರೆ, ಇದು ರೋಸ್ ಕ್ವಾರ್ಟ್ಸ್ ಸ್ಟೋನ್. ಈ ಒಂದು ರೋಸ್ ಕ್ವಾರ್ಟ್ಸು ಇದಕ್ಕೆ ಹೈಯರ್ ವೈಬ್ರೇಷನ್ ಇರುತ್ತೆ. ಅಲ್ಲದೆ ಇದು ಲವ್ ಆಗಿರಬಹುದು, ಫಗಿವ್ನೆಸ್ ಆಗಿರ್ಬೋದು, ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡತಕ್ಕಂಥ ಶಕ್ತಿ ಇರುತ್ತೆ. ಅದನ್ನು ನಿಮ್ಮ ಹಾರ್ಟ್ ಚಕ್ರದ ಹತ್ರ ಇಟ್ಕೊಂಡು ಹೇಳ್ತಾ ಹೋಗಿ, ಐ ಆಮ್ ಅ ಪವರ್ಫುಲ್ ಸೋಲ್, ಐ ಆಮ್ ಅ ಪೀಸ್ಫುಲ್ ಹ್ಯೂಮನ್ ಬೀಯಿಂಗ್, I radiate loving energy, I am so kind and powerful ಅಂತ. ಹೀಗೆ ಇದನ್ನು ಒಂದು 3 ದಿನ ಮಾಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಾಗಿರ್ಬೋದು, ಆಘಾತವಾಗಿರಬಹುದು, ಎಲ್ಲವೂ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.